ಹಾಯ್ ಗಾಯ್ಸ್, ಅ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಿಮಗೆ ನನ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ಏನೇನೆಲ್ಲ ಆಗುತ್ತೆ ನನ್ನ ಒಂದು 8 ಮಂತ್ಸ್ ಪ್ರೆಗ್ನೆನ್ಸಿ ಇವಾಗ ನಾನು. ಸೊ ಹೇಗಿರುತ್ತೆ ನನ್ನ ಸ್ಲೋ ಮಾರ್ನಿಂಗ್ ಆ್ಯಂಡ್ ನೈಟ್ ರೂಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಟೈಮ್ ಆಗಿದೆ 8:30. ಇವಾಗ ಎದ್ದು ಎಲ್ಲ ರೆಡಿ ಮಾಡಬೇಕು. ಪಾಪುನ ಸ್ಕೂಲಿಗೆ ಕಳಿಸಿ ನನಗೆ ತಿಂಡಿ ಅದೆಲ್ಲ ಮಾಡಿಕೊಂಡು ಹೇಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ತಾಯಿದ್ವಿ. ರೊಟ್ಟಿ ಮತ್ತು ಇದು ಬದನೆಕಾಯ್ದು ಚಟ್ನಿ ಥರ. ಇದನ್ನು ಫಸ್ಟ್ ಈ ಥರ ಬೇಯಿಸ್ಕೋಬೇಕು. ಅದಾದಮೇಲೆ ರುಬ್ಕೊಂಡ್ರೆ ಚಟ್ನಿ ಆಗುತ್ತೆ. ಇದು ಉಪ್ಪಿನಕಾಯಿ ನನ್ನ ಫೇವ್ರೆಟ್ಟು. ಮಿಕ್ಸ್ಡ್ ಉಪ್ಪಿನಕಾಯಿ ನನಗೆ ಯಾವಾಗಲೂ ಇಷ್ಟ. ನನಗೆ ಈ ನಡುವೆ ಅಂದರೆ 7 ಮಂತ್ ಬಿತ್ತಲ್ವ, ಅವಾಗಿಂದ ನನಗೆ ಒಂದು ಸ್ವಲ್ಪ ಹಸಿವು ಸ್ವಲ್ಪ ಜಾಸ್ತಿ. ಅಂದರೆ ಬೆಳಗ್ಗೆ ಟೈಮ್ ಬೇಗನೆ ತಿಂಡಿ ಬೇಕು, ಆಮೇಲೆ ಏನಾದ್ರು ಒಂದು ತಿಂತಾನೆ ಇರಬೇಕು ಅನ್ನೋ ಥರ ಅನಿಸುತ್ತೆ. ಏನೇ ಅಂದ್ರೂ ಎಷ್ಟಾಗತ್ತೆ ಅಷ್ಟೇ ತಿನ್ನೋಕ್ಕಾಗೋದು, ಜಾಸ್ತಿ ಏನೂ ತಿನ್ನೋಕ್ಕಾಗೋದಿಲ್ಲ. ರೊಟ್ಟಿ ಅಂದರೆ 2 ರೊಟ್ಟಿ. ಮುಂಚೆನೂ ನಾನು 2 ತಿಂತಾಯಿದ್ದಿದ್ದು, ಇವಾಗ್ಲೂ ಅಷ್ಟೇ ಹಾಗೇ. ಸೊ ಇವಾಗ ಒಂದು ಎಕ್ಸ್ಟ್ರಾ ಪಾಪು ಇದೆ ಅಂದ್ಬಿಟ್ಟು ನಾನು ಒಂದು ಎಕ್ಸ್ಟ್ರಾ ಏನೂ ತಿಂತಾಯಿಲ್ಲ ಅಷ್ಟೇ. ಆದರೆ ಆನ್ ಟೈಮಿಗೆ ಬೇಕಷ್ಟೇ, ಅದದ್ದು ಟೈಮಿಗೆ ಕರೆಕ್ಟಾಗಿ ಸಿಕ್ಬಿಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತು ತುಂಬ ನೀರು ಕುಡಿತಾಯಿದ್ದೀನಿ. ಆದರೆ ನೈಟ್ ಟೈಮ್ ಅಂತೂ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನೈಟ್ ಟೈಮ್ ನಾನು ಮುಟ್ಟೋದೇ ಇಲ್ಲ, ನೀರನ್ನು ಒಂದು ಸ್ವಲ್ಪನೂ ಕುಡಿಯೋಲ್ಲ. ಬೇಗನೆ ಊಟ ಮಾಡ್ಕೊಬೇಕಾರೆ ಏನು ಕುಡಿತೀನಿ ಅಷ್ಟೇ, ಮತ್ತೆ ಕುಡಿಯೋಕ್ಕೆ ಹೋಗೋಲ್ಲ. ಪದೇ ನನಗೆ ವಾಶ್ರೂಮ್ಗೆ ಹೋಗಬೇಕು, ಅದೊಂಥರ ಹಿಂಸೆ ಆಗುತ್ತೆ. ತುಂಬ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಹಂಗಾಗಿ ಬೆಳಗ್ಗೆ ಟೈಮ್ ಮ್ಯಾಕ್ಸಿಮಮ್ ವಾಟರ್ನ ಕುಡಿತೀನಿ ನಾನು. ಹಾಗೆ ಈಗ ನನ್ನ 33 ವೀಕ್ಸ್. ಓಕೆ, ಮೊನ್ನೆ 32 ವೀಕ್ ಎಂಡಾಗಿ 33 ವೀಕಿಗೆ ಎಂಟರ್ ಆಗಿದ್ದೀನಿ. ಬೇಗನೆ ಮುಗಿಲಪ್ಪ ದಿನಗಳು ಅಂತ ನನಗೆ ಮನ್ಸಲ್ಲಿ ಒಂಥರ ಫೀಲು. ನನಗೆ ಎಷ್ಟು ಬೇಗ ಮುಗಿಯುತ್ತೋ ಏನೋ, ಯಾವಾಗ ಪಾಪು ನನ್ನ ಕೈಗೆ ಸಿಗುತ್ತೋ ಅನ್ನೋ ಥರ. ಬಟ್ ಡೆಫಿನೆಟ್ಲಿ ನಿಧಾನಕ್ಕೆ ಬರಲಿ, ಏನೂ ಪ್ರಾಬ್ಲಮ್ ಇಲ್ಲ, ಅರ್ಜೆಂಟ್ ಇಲ್ಲ ಅನ್ನೋ ಥರ ಅಷ್ಟೇ ಫೀಲು ಮನಸ್ಸಲ್ಲಿ. ಆಮೇಲೆ ಬೆಳಗ್ಗೆಯಿಂದ ನಾನು ಈ ಥರ ರುಟೀನ್ ವಿಡಿಯೋ ಮಾಡಿ ಭಾಳ ದಿನ ಆಗಿತ್ತು. ಯಾಕೆಂದರೆ ನನಗೆ ಒಂದಿಷ್ಟು ಅದು ಇದು ಅಂತ ನನ್ನದೇ ಮೂಡ್ ಸ್ವಿಂಗ್ಸ್ಗಳು ಅವು ಇವು ಏನೇನೋ ಇರುತ್ತೆ. ಆಲ್ಸೋ ಸುಮಾರು ಶೂಟ್ಗಳನ್ನ ನಾನು ಮಾಡೇ ಇಲ್ಲ. ನನಗೆ ಅದು ಹೆಂಗೋ ಗೊತ್ತಿಲ್ಲ, ನನಗೆ ಆ ಮೋಟಿವೇಶನ್ನು ಬರ್ತಾಯಿಲ್ಲ. ನನಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸು ಇರೋದ್ರಿಂದ ಒಂದು ಸ್ವಲ್ಪ ತುಂಬ ಕಿರಿಕಿರಿ ಅನಿಸುತ್ತೆ. ಏನೋ ಒಂದು ಮಾಡಬೇಕು ಅಂತ ಅಂದ್ಕೊತೀನಿ, ತುಂಬ ಟೈಮ್ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಷ್ಟೊಂದೆಲ್ಲ ಹಾಗೆ ಇರಲ್ಲ. ಬಟ್ ಬೇರೆಯವರೆಲ್ಲ ನೋಡಿದವ್ರಿಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತಾರೆ. ಈ ನಿಜವಾಗ್ಲೂ ಇಲ್ಲ ಗೈಸ್. ನಾನು ಈ ಸರಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ, ಐ ಹ್ಯಾವ್ ಟು ಡೂ ಮ್ಯಾಕ್ಸಿಮಮ್ ವ್ಲಾಗ್ಸ್. ನಿಮಗೆ ಎಲ್ಲನೂ ಅಪ್ಡೇಟ್ ಗೊತ್ತಾಗೋ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಏನೋ ನನಗೆ ಯಾವ ಮೋಟಿವೇಶನ್ನು ಬರ್ತಾಯಿಲ್ಲ. ಮತ್ತು ನನಗೆ ಆಗ್ತಿರೋಂಥ ಎಮೋಷನ್ ಚೇಂಜು, ಆ ಮೂಡು ಸ್ವಿಂಗ್ಸ್ ಆಗಲಿ, ಮತ್ತು ಅದಕ್ಕೆ ನನಗೆ ಅದೇನೋ ಸಪೋರ್ಟ್ ಮಾಡ್ತಾಯಿಲ್ಲ ನನ್ನ ಬಾಡಿ ಕರೆಕ್ಟಾಗೆ ಅಂತ ನನಗೆ ಒಂಥರ ಫೀಲು, ಸ್ಟ್ರಾಂಗ್ ಫೀಲು. ಹಾಗಾಗಿ ಇವಾಗ ಪಾಪುನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಈ ಯೂನಿಫಾರ್ಮ್ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಬಿಕಾಸ್ ಅವ್ರದ್ದು ಸ್ಕೂಲೆಲ್ಲ ಚೇಂಜ್ ಆಗಿದೆ. ಹಾಗಾಗಿ ಇನ್ನು ಸ್ವಲ್ಪ ದಿನ ಆದಮೇಲೆ ಬೇರೆ ಯೂನಿಫಾರ್ಮ್ ಕೊಡ್ತಾರಂತೆ. ಎಲ್ಲ ಗಿಡ್ಡ ಆಗಿಬಿಟ್ಟಿದೆ, ಅವಳು ಹೈಟ್ ಆಗಿದ್ದಾಳೆ ಆಲ್ರೆಡಿ. ಇವಳು ಒಂದೇನಂದರೆ ಬೆಳಗ್ಗೆ ಎದ್ದರೆ ನಾನು ಏನೂ ರೆಡಿ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರ ಅಜ್ಜಿನೇ ಮಾಡಬೇಕು, ಎಲ್ಲನೂ ನಮ್ಮಮ್ಮನೇ ಮಾಡಬೇಕು ಅಂತ ಹಠ ಮಾಡ್ತಾಳೆ. ನಾನು ಏನು ತಿನ್ಸೋಕ್ಕೋದ್ರೂ ಇಲ್ಲ ಅಜ್ಜಿ, ನಾನು ಮೆಡಿಸಿನ್ ಕೊಡೋಕ್ಕೋದ್ರೂ ಇಲ್ಲ ಅಜ್ಜಿ, ನಾನು ಯೂನಿಫಾರ್ಮ್ ಹಾಕೋಂಗಿಲ್ಲ, ಏನೂ ಮಾಡೋಂಗೆ ಎಲ್ಲ ನಮ್ಮಮ್ಮನೇ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಹೋಗಿ ನನಗೇನು ಮಾಡಿಸ್ಕೋಗು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಅಷ್ಟೇ. ಪಾಪ ನಮ್ಮಮ್ಮಂಗೆ ಕಷ್ಟ ಆಗುತ್ತೆ, ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ನನಗೂ ಇವಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಕಾಲೆಲ್ಲ ನೋವು ಸ್ಟಾರ್ಟ್ ಆಗಿದೆ 7 ಮಂತ್ ಬಿದ್ಮೇಲೆ. ಚೂರು ಜಾಸ್ತಿ ಹೊತ್ತು ನಿಂತರೆ ಕಾಲು ಎಲ್ಲ ತುಂಬ ಪೇಯ್ನ್ ಆಗುತ್ತೆ. ಮತ್ತು ಒಂಥರ ಕ್ರ್ಯಾಂಪಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಅಂದರೆ ತೊಡೆ ಭಾಗದ ಹತ್ರ ಎಲ್ಲ ಸ್ವಲ್ಪ ಪೇಯ್ನ್ ಆಗುತ್ತೆ. ಅದೇ ಅದೊಂದು ಚೇಂಜಸ್ ಇದೆ ಸದ್ಯಕ್ಕೆ. ಹಾಗಾಗಿ ನಾನು ಏನೂ ಮಾಡ್ತಿಲ್ಲ ಇವಾಗ. ನನ್ನ ಕಡೆಯಿಂದ ಏನೂ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಯಾರು ಅಲ್ವಾ. ಹಂಗಾಗಿ ಒಂದು ಸ್ವಲ್ಪ ಕಷ್ಟನೇ ಹ್ಯಾಂಡಲ್ ಮಾಡೋದು ಸಿಚುವೇಶನ್ಸ್ಗಳನ್ನ.
ಬಟ್ ಸ್ಟಿಲ್ ಸಮ್ಹೌ ಓಕೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಆಮೇಲೆ ಆರಾಮಾಗೆ ಏನಾದರೂ ಇನ್ನೂ ಹೆಲ್ಪ್ಗೆ ಬೇಕು, ಯಾರು ಎಕ್ಸ್ಟ್ರಾ ಬೇಕಾಗ್ತಾರೆ ಅಂದರೆ ಮತ್ತೆ ಯಾರನ್ನಾರು ಹೈಯರ್ ಮಾಡಿದರೆ ಆಯಿತು ಅನ್ನೋ ಥರ ಮನಸ್ಸಲ್ಲಿದೆ. ನಾನು ಯಾರಿಗೂ ಟ್ರಬಲ್ ಕೊಡೋಕ್ಕೆ ಇಷ್ಟಪಡಲ್ಲ ಗೈಸ್. ಈವನ್ ಇಟ್ಸ್ ಮೈ ಹಸ್ಬೆಂಡ್ ಅಥವಾ ನಮ್ಮಮ್ಮನೇ ಆದರೂ ಕೂಡ ನಾನು ಯಾರಿಗೂ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ನಾನು ಯಾರಿಗೂ ಏನು ಹಿಂಸೆ ಕೊಡೋಕ್ಕೆ ನಾನು ಹೋಗೋದಿಲ್ಲ. ಏನು ಆಗುತ್ತೋ ಆ ಸಿಚುವೇಶನಿಗೆ, ಏನು ಆ ಸಂದರ್ಭಕ್ಕೆ ಹೊಂದ್ಕೊಳ್ಳೇಬೇಕಾಗತ್ತೆ ನಾವಲ್ವ. ಇವಾಗ ಕಷ್ಟ ಕಷ್ಟ ಅಂತ ಅಂದ್ಕೊಂಡು ಬರೀ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಎಲ್ಲನೂ ನಮಗೆ ಬೇಕು ಅಂತ ಹೇಳಿದಾಗ ಅದನ್ನು ನಾವು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಏನು ಪಾಸಿಬಿಲಿಟೀಸ್ ಇದೆ ಆ ವೇಯಲ್ಲಿ ತೊಗೊಂಡು ಹೋಗಬೇಕು ಅಷ್ಟೇ. ಬಿಕಾಸ್ ನಮ್ಮ ಅಮ್ಮಂಗೂ ನೋಡಿ ಥೈರಾಯ್ಡ್ ಇದೆ, ಶುಗರ್ ಇದೆ, ಎಲ್ಲ ಇದೆ. ನಾನು ಅವ್ರ ಕಡೆಯಿಂದ ನಂಗೆ ಹೀಗೆ ಬೇಕು ಹಾಗೆ ಬೇಕು, ಅದೇ ಥರ ಬೇಕು ಇದೇ ಥರ ಬೇಕು ಅಂತ ನಾನು ಕೇಳೋಕ್ಕಾಗಲ್ಲ. ಶಿ ಹ್ಯಾವ್ ಟು ರೆಸ್ಟ್ ಅಲ್ವಾ. ಸ್ವಲ್ಪ ಅವ್ರದ್ದು ಏಜ್ ಕೂಡ ಇವಾಗ ಆಗ್ತಾಯಿದೆ, ಅವ್ರೂ ರೆಸ್ಟ್ ಮಾಡಬೇಕು. ಹಾಗೆ ಮತ್ತು ಸೋಮು ವಿಷಯಕ್ಕೆ ತೊಗೊಂಡ್ರೆ ಅವ್ರ ಕೆಲಸ ಇಟ್ಸ್ ವೆರಿ ವೆರಿ ಪೀಕ್ ಅವ್ರಿಗೆ ಈ ಮಾರ್ಚ್ ಟೈಮೆಲ್ಲ ಬಂದಾಗ. ಸೊ ನಾನು ಯಾರಿಗೂ ಏನೂ ಟ್ರಬಲ್ ಕೊಡಲ್ಲ. ನಂದೇನು ಕೆಲಸ ಇದೆ ನಾನೆಲ್ಲ ಮಾಡ್ಕೊತೀನಿ. ಪಾಪುದೇನು ಕೆಲಸ ಇದೆ ಅದನ್ನು ನಾನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಬಟ್ ಅವಳು ಹೆಂಗೆ ಅಂದರೆ ನಮ್ಮ ಅಮ್ಮಂಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅವಳು ಎಲ್ಲನೂ ನಮ್ಮ ಅಮ್ಮನ ಹತ್ರನೇ ಕೇಳ್ತಾಳೆ. ಹಿಂಗೆ ಅಮ್ಮನ ಅಜ್ಜಿನೇ ಮಾಡ್ಬೇಕಂತ ಅಷ್ಟೇ. ಅದು ಒಂದು ಹಿಂಸೆ ಬಿಟ್ಟರೆ ಇನ್ನೆಲ್ಲ ಓಕೆ ಫೈನ್, ಏನು ತೊಂದರೆ ಇಲ್ಲ. ಅದೇ ಪಾಪು ಆದಮೇಲೆ ನೋಡಬೇಕು ಏನು ಕಷ್ಟ ಆಗ್ತಿದೆಯಾ ಥಿಂಗ್ಸ್ ಅಂತ. ಸೋಮುಗೆ 3 ವೀಕ್ಸು ರಜಾನ ಅಪ್ರೂವ್ ಮಾಡಿದ್ದಾರೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕೇಳ್ಬೋದಿತ್ತು ಅಂತ ಅನ್ನಿಸ್ತು, ಬಟ್ ಏನೋ ಗೊತ್ತಿಲ್ಲ, ಅವರು 3 ವೀಕ್ಸ್ಗಷ್ಟೇ ಕೇಳಿದ್ರು. ಹಾಗಾಗಿ ನಾವು ಓಕೆ ಫೈನ್, ಪಾಪು ಆದಮೇಲೆ ಅಷ್ಟು ಸಾಕಾಗತ್ತೇನೋ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ಈ ಹೊಸ ರೋಟೀನಿಗೆ ಅಡ್ಜಸ್ಟ್ ಆಗ್ತೀನೋ ಇಲ್ಲವೋ, ಹೆಂಗೆ ಏನು ಅಂತ ಭಾರಿ ಯೋಚನೆ ಮಾಡ್ತಾಯಿದ್ದೀನಿ. ಈಗಲೇ ಸ್ಟ್ರೆಸ್ ತೊಗೋತಾಯಿದ್ದೀನಿ ತುಂಬ ಅಂತ ನನಗೆ ಫೀಲು. ನಿಜವಾಗ್ಲೂ ಹಂಗೆ ಅನ್ನಿಸ್ತಾ ಇದೆ. ಇದಂತೂ ಎಲ್ಲ ಅಮ್ಮಂದ್ರಿಗೂ ರಿಲೇಟೆಡು. ಬೆಳಗ್ಗೆ ಟೈಮ್ ಹೆಂಗಿರುತ್ತೆ ಮೂಡ್ ಅಂದರೆ ನಮ್ಮದು, ಐ ಸ್ವೇರ್ ಯಾರು ಮಾತಾಡ್ಸಿದ್ರೆ ಹಾಗೆ ಅವ್ನು ಡಿಚ್ಚಿ ಹೊಡೆದ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಕೋಪ ಬರ್ತಾ ಇರುತ್ತೆ ಈ ಮಕ್ಕಳು ಮಾಡೋದು ನೋಡಿದ್ರೆ. ಅಲ್ಲಿ ನೋಡಿದ್ರೆ ವ್ಯಾನ್ ಅವರು ಅಲ್ಲಿ ಬೈತಾರೆ, ಅವರು ಬೇಗ ಬನ್ನಿ, ಬೇಗ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾ ಇರ್ತಾರೆ, ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಆ ಥರ ಸಿಕ್ಕಾಬಟ್ಟೆ ಒಂಥರ ಹರಿಬರಿ ಆಯಿತಾ. ನಮ್ಮ ಟೈಮಲ್ಲೆಲ್ಲ ನೋಡಿ ನಾವು 10 ಗಂಟೆಗೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಇವಾಗೆಲ್ಲ ಏನು 8 ಗಂಟೆಗೆಲ್ಲ ರೆಡಿ ಮಾಡಿ ಕೂರಿಸ್ಬೇಕು ಮಕ್ಕಳನ್ನ ಅಂದರೆ ಅವರಿಗೂ ಡಿಫಿಕಲ್ಟು ನೋಡಿ. ಹಾಗೆ ಇಷ್ಟೊಂದು ಒಂಥರ ಬೆಳಗ್ಗೆ ಟೈಮ್ ಹಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಅಂತ ಅಂದ್ಕೊಂಡು ಸುಮ್ಮನೆ ಅತ್ಲಾಗೆ ಕಳಿಸೋದು. ಏನೋ ತಿಂದ್ಯಾ ಬಿಟ್ಟಿಯಾ ಏನೂ ನೋಡೋಕ್ಕೆ ಆಗಲ್ಲ. ಕೆಲವು ಮಕ್ಕಳು ತಿನ್ನೋದೇ ಇಲ್ಲ ಬಿಡಿ ಬೆಳಗ್ಗೆ ಟೈಮ್ ಅಂತೂ, ತುಂಬ ಕಷ್ಟ ಬೀಳಬೇಕು. ಕೆಲವು ಮಕ್ಕಳು ಆರಾಮಾಗಿ ತಿನ್ಕೊಂಡು ಹೋಗ್ತಾರೆ, ಏನು ಮಾಡೋಕ್ಕಲ್ಲ. ಒಂದೊಂದು ಮಗು ಒಂದೊಂದು ಥರ ಅಷ್ಟೆ. ನನ್ನ ಮಗಳು ಬೆಳಗ್ಗೆ ಟೈಮ್ ಅವಳಿಗೆ ತುಂಬ ಹಶ್ವಾಗಿದ್ರೆ ಮಾತ್ರ ತಿಂತಾಳೆ. ಇಲ್ಲ ಅಂತಂದರೆ ಅವ್ರಿಗೆ 11 ಗಂಟೆಗೆ ಅಲ್ಲೇ ಕ್ಲಾಸಲ್ಲಿ ಅವರಿಗೆ ಕೊಟ್ಬಿಡ್ತಾರೆ ಸ್ನ್ಯಾಕ್ಸ್ ಟೈಮಲ್ಲಿ. ಆವಾಗ ತಿನ್ಕೊಂಡಿರ್ತಾಳೆ ಎಲ್ಲದನ್ನು. ಪ್ಯಾಂಟ್ ಮೇಲಿತ್ತು, ರಜೆ ಬಂದ ತಕ್ಷಣ ಬ್ಯಾಗು ಎಲ್ಲ ತೊಳೆದು ಹಾಕಬೇಕು. ಹುಗ್ಗಿ ಮುಕ್ಳಿಸ್ಬಿಟ್ಟು ಬೇಗ 9:30 ಆಯಿತು ಪಾಪು. ಬಾ ಬೇಗನೆ ಬಾ, ಇಲ್ಲಿ ಸ್ನಾನ ಮಾಡಿಸ್ತಿಲ್ಲ.
ಮಧ್ಯಾಹ್ನ ಟೈಮ್ ಏನೂ ಇರಲ್ಲ. ಯೂಶ್ವಲಿ ನನಗೆ ಏನಂದರೆ ಮಧ್ಯಾಹ್ನ ಟೈಮ್ ನಾನು ಮಲ್ಕೋತೀನಿ. ಮಲ್ಕೊಂಡು ನಾನು ರೆಸ್ಟ್ ಮಾಡ್ತೀನಿ. ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು, ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲನೂ ಪೇಯ್ನ್ ಆಗ್ತಿರುತ್ತೆ ಮಧ್ಯಾಹ್ನ ಟೈಮ್. ಅದಕ್ಕೆ ನಾನು ರೆಸ್ಟ್ ಮಾಡಿಬಿಡ್ತೀನಿ ಆರಾಮ್ಸೆ. ಮ್ಯಾಕ್ಸಿಮಮ್ ಟೈಮ್ ಮಲ್ಕೊತೀನಿ. ಅಂದರೆ ನಿದ್ದೆ ಬರುತ್ತೋ ಇಲ್ವೋ, ಬಟ್ ಸುಮ್ಮನೆ ಹಾಗೆ ಸುಮ್ಮನೆ ರೆಸ್ಟ್ ಮಾಡ್ತಾ ಇರ್ತೀನಿ. ಏನಾದ್ರು ತಿನ್ನಬೇಕು ಅಂತ ಅನ್ಸಿದ್ರೆ ತಿಂತೀನಿ. ಯೂಶ್ವಲಿ ಮಧ್ಯಾಹ್ನದ ಮೀಲ್ ನಂದು ಜಾಸ್ತಿ ಇರುತ್ತೆ. ಅಂದರೆ ಎಲ್ಲ ಡಯಟ್, ನ್ಯೂಟ್ರಿಷನ್ ಎಲ್ಲ ಜಾಸ್ತಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಮಧ್ಯಾಹ್ನ ಟೈಮು ಎಗ್ ಆಗಲಿ, ಫ್ರೂಟ್ಸ್ ಆಗಲಿ, ಒಂದೆರಡು ಥರದ ಫ್ರೂಟ್ಸ್ ತಿಂತೀನಿ. ಆಮೇಲೆ ಎಗ್ನ ಆ್ಯಡ್ ಮಾಡ್ತೀನಿ. ಮತ್ತು ಬೆಣ್ಣೆ, ತುಪ್ಪ, ಫ್ಯಾಟ್ ಐಟಮ್ಸ್ಗಳನ್ನ ಜಾಸ್ತಿ ನಾನು ತಿಂತೀನಿ. ಬಿಕಾಸ್ ನನಗೆ ಜೀರ್ಣ ಆಗೋದಕ್ಕೆ ಟೈಮ್ ಸಿಗಲಿ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಂದು ಬೆಳಗ್ಗೆ ಮತ್ತು ನೈಟ್ ಫುಡ್ ಏನಿದೆ ಅದನ್ನು ತುಂಬ ಲೈಟಾಗಿ ತೊಗೋತೀನಿ. ಎಲ್ಲ ಎದೆ ಮೇಲೆ ಕೂತಂಗಿರುತ್ತೆ. ಹಾಗಾಗಿ ನಾನು ಏನು ಜಾಸ್ತಿ ತಿನ್ನಲ್ಲ ಬೆಳಗ್ಗೆ ಮತ್ತು ರಾತ್ರಿ. ಮಧ್ಯಾಹ್ನ ಟೈಮು ನಾನು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ ಇರ್ತೀನಲ್ವ, ಸೊ ಆ್ಯಕ್ಟಿವಿಟಿ ಇರುತ್ತೆ ನಂದು. ಹಂಗಾಗಿ ನಾನು ಮಧ್ಯಾಹ್ನ ಟೈಮ್ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ. ಅನ್ನ ಸಾಂಬಾರಾಗಲಿ, ಮುದ್ದೆ ಆಗಲಿ, ಅಥವಾ ಚಪಾತಿ ಇದೆಲ್ಲ ತಿನ್ನಲ್ಲ. ಏನಿದ್ರು ಚಪಾತಿ ಬೆಳಗ್ಗೆ ಇಲ್ಲ ನೈಟು ಆ ಥರ ಟೈಮು ಅಷ್ಟೇ. ಆಮೇಲೆ ಮಸಾಲೆ ಸಾಂಬಾರುಗಳು ಇವೆಲ್ಲ ನಾನು ಏನೂ ತಿನ್ನಲ್ಲ ಗೈಸ್. ಇದು ನನಗೆ ಮುಂಚೆಯಿಂದನೂ ಅಷ್ಟೇ ಮಸಾಲೆ ಸಾಂಬಾರುಗಳು ಅಂಥವೆಲ್ಲ ಏನೂ ಸೆಟ್ ಆಗೋದಿಲ್ಲ ನನ್ನ ಬಾಡಿಗೆ. ಹಾಗಾಗಿ ಲೈಟ್ ಫುಡ್ಡು, ಮಜ್ಜಿಗೆ, ಮೊಸರು ಈ ಥರದ್ದು ಇಷ್ಟಪಟ್ಟು ತಿಂತೀನಿ. ತಿಳಿ ಸಾರುಗಳು ತುಂಬ ಇಷ್ಟ ಆಗುತ್ತೆ. ಮತ್ತು ಪಾಪುದು ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುವಂಥದ್ದು ಆಫ್ಟರ್ 7 ಮಂತ್ಸು ಫ್ಯಾಟ್ ಐಟಮ್ಸ್ಗಳು. ಎಷ್ಟು ಮ್ಯಾಕ್ಸಿಮಮ್ ಫ್ಯಾಟ್ ಐಟಮ್ಸ್ ತಿಂತೀರಾ ನೋಡಿ, ಅಷ್ಟು ಬೇಬಿದು ವೆಯ್ಟ್ ಗೇನ್ ಆಗುತ್ತೆ. ಸುಮ್ಮನೆ ನಮಗೆ ಹಶ್ವಾಗ್ತಿದೆ ಅಂತ ಹೇಳ್ಬಿಟ್ಟು ಅನ್ನ ತಿನ್ನೋದು, ಮುದ್ದೆ ತಿನ್ನೋದು, ಇದು ಯಾವುದರಿಂದನೂ ಮಗು ವೆಯ್ಟು ಜಾಸ್ತಿ ಗೇನ್ ಆಗಲ್ಲ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಗೇನ್ ಆಗಲ್ಲ. ಎನಿವೇಸ್ ಎಲ್ಲನೂ ಜೆನೆಟಿಕಲಿ ಆಲ್ರೆಡಿ ಎಲ್ಲ ಡಿಸೈಡ್ ಆಗಿರುತ್ತೆ. ಬಟ್ ಸ್ಟಿಲ್ ನೀವು ಏನು ಮಾಡ್ಬೋದು, ಒಂದು ಪುಷ್ ಕೊಡೋದಾದರೆ ನೀವು ಫ್ಯಾಟ್ ಐಟಮ್ಸ್ಗಳನ್ನ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆವಾಗ ಬೇಬಿದು ವೆಯ್ಟ್ ಚೆನ್ನಾಗಾಗುತ್ತೆ ಆಫ್ಟರ್ 7 ಮಂತ್ಸು. ಬಿಕಾಸ್ ಆ 3 ತಿಂಗಳಲ್ಲಿ ಬೇಬಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ ಆ 3 ತಿಂಗಳಲ್ಲಿ 3 kg ಜಾಸ್ತಿ ಆಗುವಷ್ಟು ಕೆಪಾಸಿಟಿ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಜಾಸ್ತಿ ಫ್ಯಾಟ್ ಐಟಮ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಎವ್ರಿ ಡೇ ನಂದು ಮೊಸರು ಜಾಸ್ತಿ ತಿಂತೀನಿ. ಮೊಸರಂತೂ ಒಂದು 2 ಟೈಮ್ ಆದ್ರೂ ಆ್ಯಡ್ ಮಾಡ್ತೀನಿ. ನೈಟ್ ಮತ್ತು ಮಧ್ಯಾಹ್ನ 2 ಟೈಮ್ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಹಣ್ಣುಗಳು, ಎಲ್ಲ ಥರ ಹಣ್ಣು ತಿಂತಾಯಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು, ಡ್ರೈ ಫ್ರೂಟ್ ಜ್ಯೂಸು, ಡ್ರೈ ಫ್ರೂಟ್ಸು ಹಾಗೆ ತಿನ್ನೋದಾಗಲಿ ಇದೆಲ್ಲ ಅಭ್ಯಾಸ ಮಾಡ್ತಾಯಿದ್ದೀನಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಡ್ರೈ ಫ್ರೂಟ್ಸು ತುಂಬಾ ತಿನ್ನೋಂಗಿಲ್ಲ. ತುಂಬ ಫೈಬರ್ಸ್ನೂ ಕೂಡ ಆ್ಯಡ್ ಮಾಡೋಂಗಿಲ್ಲ ಬಾಡಿಗೆ. ಸೊ ಯಾವುದೇ ಆದರೂ ಅಷ್ಟೇ ಅಲ್ವಾ, ಅತಿ ಆದರೆ ಅಮೃತನೂ ವಿಷ ಅಂತಾರೆ. ಹಾಗೆ ಯಾವುದಾದ್ರೂ ಅಷ್ಟೇ ಎಲ್ಲನೂ ಲಿಮಿಟೆಡಾಗಿರಬೇಕು. ಎಲ್ಲನೂ ಮೀಡಿಯಮ್ಮಾಗೆ, ಮಾಡ್ರೇಟಾಗೆ ಬಾಡಿಗೆ ಬೇಬಿ ವೆಯ್ಟ್ಗೆ ಏನಾಗಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಬೋದು. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ನೀವು ಏನೂ ಚೇಂಜೇ ಆಗಿಲ್ವಲ್ಲ, ಹೆಂಗಿದ್ದೀರಾ ಹಾಗೆ ಇದ್ದೀರಾ, ಕೆಲವ್ರಿಗೆಲ್ಲ ನೋಸ್ ಎಲ್ಲ ದಪ್ಪ ಆಗುತ್ತೆ, ಬಾಡಿಲಿ ಸಿವಿಯರಾಗೆ ಬಾಡಿ ಎಲ್ಲ ಚೇಂಜ್ ಆಗಿಬಿಡತ್ತೆ ಅಂತೆಲ್ಲ ಹೇಳ್ತಾಯಿದ್ರಿ. ಐ ಥಿಂಕ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಏನೂ ಚೇಂಜ್ ಆಗಿರಲಿಲ್ಲ ಬಾಡಿ. ನಾನು ಹೆಂಗಿದ್ದೀನಿ ಹಂಗೆ ಇದ್ದೆ. ವೆಯ್ಟ್ ಲಾಸ್ ಆದೆ, ಅಗೇನ್ ವೆಯ್ಟ್ ಗೇನ್ ಆದೆ ಅಷ್ಟೇ. ಅಂದರೆ ತುಂಬ ಚಬ್ಬಿಯಾಗಿ 9 ಮಂತ್ಸ್ ಅಷ್ಟರಲ್ಲಿ ಒಂದು ಸ್ವಲ್ಪ ಚಬ್ಬಿ ಆಗ್ತೀನಿ ಅಷ್ಟೇ. ಸೇಮ್ ಟು ಸೇಮ್ ಅವಾಗ ಹೆಂಗಿದ್ನೋ ನೋಡಿ ಫಸ್ಟ್ ಪ್ರೆಗ್ನೆನ್ಸಿ, ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಸೇಮ್ ಹಾಗೆ. ಇನ್ನೂ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅದೂ ಅಷ್ಟೇ 9 ಮಂತ್ಸಿಗೆ ಬೀಳುವಾಗ ಸ್ವಲ್ಪ ಚಬ್ಬಿ ಆದೆ. ಇವಾಗಲೂ ಹಾಗೆ ಆಗ್ತಾಯಿದೆ. ಇವಾಗ 8 ಮಂತ್ಸ್ ಬಿದ್ದಿದೆ. ಇವಾಗ ಒಂದು ಸ್ವಲ್ಪ ಚಬ್ಬಿ ಆಗ್ತಿದ್ದೀನಿ. 56 ನಾನೊಂದು 50ವರೆಗೂ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಒಂದು ಜರ್ನಿಯಲ್ಲಿ. ಆಮೇಲೆ ಡಾಕ್ಟ್ರ್ ಹತ್ರನೂ ಕೇಳಿದೆ, ನಾನು ವೆಯ್ಟ್ ಗೇನೇ ಆಗ್ತಿಲ್ಲ, ಏನು ಪ್ರಾಬ್ಲಮ್ ಇಲ್ವಾ ಅಂತ. ನೀವು ಯಾಕೆ ವೆಯ್ಟ್ ಗೇನ್ ಆಗಬೇಕು ಅಂದರು ಅವರು. ಸಿಂಪಲ್ಲಾಗಿ ಕ್ವೆಶನ್ ಅವ್ರು ಹಂಗೆ ನನಗೆ ಕೇಳಿದ್ರು, ನೀವು ಯಾಕೆ ವೆಯ್ಟ್ ಗೇನ್ ಆಗಬೇಕು, ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದನ್ನು ಅಂತ ಅಂದರು ಅವರು. ಆಮೇಲೆ ಫೈನ್, ಬೇಬಿದು ಇದು ವೆಯ್ಟ್ ಚೆನ್ನಾಗಾಗ್ತಾಯಿದೆ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಕಷ್ಟೇ. ಈ ಟೈಮಲ್ಲಿ ನೀವು ದಪ್ಪ ಆದರೆ ಏನು, ದಪ್ಪ ಆಗಲಿ ಸಣ್ಣ ಆಗಲಿ ಅದೆಲ್ಲ ಏನೂ ಮ್ಯಾಟ್ರ್ ಆಗೋಲ್ಲ. ಬೇಬಿ ವೆಯ್ಟ್ ಕರೆಕ್ಟಾಗಿ ಹೋಗ್ತಿದೆಯಾ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಅಂದರು. ಸೊ ನನಗೂ ಏನು ಅದರಲ್ಲಿ ಕನ್ಫ್ಯೂಷನ್ ಇರಲಿಲ್ಲ. ಬಿಕಾಸ್ ನನಗೆ ಮೋಸ್ಟ್ಲಿ ಬಾಡಿ ಟೈಪ್ ಇರೋದೇ ಹಾಗೆ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ಇವಾಗ ನೋಡಿ ಪಾಪುದು ಮೊನ್ನೆ ಫಂಕ್ಷನ್ ಗೊತ್ತಾಗ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದೆ.
ಆಮೇಲೆ ನೈಟ್ ನಂದು ಕ್ಯಾಲ್ಶಿಯಂ, ಐರನ್ ಮತ್ತು ಇಕೋಸ್ಪ್ರಿನ್ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ 3. ಇಕೋಸ್ಪ್ರಿನ್ ಬಂದು ಅದು ಬ್ಲಡ್ಡನ್ನು ತಿನ್ ಮಾಡುತ್ತೆ, ಆಲ್ಸೋ ಬೇಬಿಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗಲಿ ಅಂತ ಕೊಡ್ತಾರೆ. ಇದು ತಕ್ಷವಿ ಪ್ರೆಗ್ನೆಂಟಲ್ಲಿ ನನಗೇನು ಕೊಟ್ಟಿರಲಿಲ್ಲ, ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಕೊಟ್ಟಿದ್ದಾರೆ. ಇದು ಒಳ್ಳೆಯದು ತೊಗೊಳ್ಳಿ ಅಂತ ಹೇಳಿದ್ರು. ಅದನ್ನು ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದೀನಿ. ಯಾವಾಗಿಂದ ಅಂದರೆ 5th ಮಂತಿಂದ. ಅದಾದಮೇಲೆ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟು ಅದನ್ನು ಅಷ್ಟೇ ಎವ್ರಿ ಡೇ ತೊಗೋಬೇಕು. ಕಾನ್ಸ್ಟಿಪೇಷನ್ ಏನು ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ನನಗೇನು ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ. ಅದು ಬೇಬಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಇವಾಗ ಬರಲ್ಲ ಅದು. ಕೆಲವ್ರಿಗೆ ಇವಾಗಲೂ ಬರುತ್ತೆ, ಬಟ್ ಬೇಬಿ ಆದಮೇಲೆ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ ಅದು. ನೈಟ್ ಫೇಸ್ ವಾಶ್ ಮಾಡೋದು, ಅದಾದಮೇಲೆ ನನ್ನ ಸ್ಕಿನ್ ಕೇರ್ ಮಾಡೋದು, ಇದು ನನ್ನ ಎವ್ರಿ ಡೇ ರೊಟೀನು. ಇವಾಗ ಏನಂದರೆ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು, ಬಿಕಾಸ್ ಬಾಡಿ ತುಂಬ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ಕಿನ್ ಕೇರು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಅದು ಬಿಟ್ಟರೆ ನಿಮ್ಗೆ ಇನ್ನೇನಾದರೂ ಕ್ವೆಶನ್ ಕೇಳೋಕ್ಕಿದ್ರೆ ಡೆಫಿನೆಟ್ಲಿ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ಸುಮ್ಮನೆ ನಾನು ಸೋಮು ಹಿಂಗೆ ಏನೋ ವೀಡಿಯೋ ಮಾಡ್ಕೊತಾ ಇದ್ವಿ ಮಿರರ್ ಮುಂದೆ. ನಾನು ಮಾಡ್ಕೊತಿದ್ದೆ ವೀಡಿಯೋ, ಬಟ್ ಅವರು ಹಾಗೆ ಬಂದುಬಿಟ್ಟು ಏನೋ ಮಾತಾಡ್ತಾಯಿದ್ರು ಅಷ್ಟೇ, ಇನ್ನೇನಿಲ್ಲ. ಡಿಸ್ಟರ್ಬ್ ಮಾಡ್ತಾರೆ ತುಂಬ. ನಮ್ಮ ಪಾಪುನೂ ಹಾಗೆ, ಸೋಮುನೂ ಹಾಗೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ವೀಡಿಯೋ ಮಾಡ್ಬೇಕಾದ್ರೆ ಅದು ಇದು ಮಾಡೋದು, ತರಲೆ ಕೆಲಸಗಳು ಮಾಡ್ತಾಯಿರ್ತಾರೆ. ಬಟ್ ಏನಂದರೆ ನೈಟ್ ರೊಟೀನ್ ಆಲ್ಮೋಸ್ಟ್ ಹೀಗೆ ಇರುತ್ತೆ ನಮ್ಮದು. ಸುಮ್ಮನೆ ಮಲ್ಕೊಳ್ಳೋದು, ಆಮೇಲೆ ಒಂದು ಎಕ್ಸ್ಟ್ರಾ ಬೆಡ್ನ ಕೆಳಗಡೆ ಹಾಕಿರ್ತೀವಿ. ಬಿಕಾಸ್ ಪಾಪು ಏನು ಮಾಡ್ತಾಳೆ ಗೊತ್ತಾ, ಹಿಂಗೆ ಒಂದೊಂದು ಸರಿ ಅಲ್ಲಿ ಮಲ್ಕೊಂಡಾಗ ಮೇಲೆಗಡೆ ಉಳ್ಕೊಂಡು ಬಾರ ಅಂತ ಕೆಳಗೆ ಬೀಳ್ತಾಳೆ. ಆ ಬೆಡ್ನ ಅಲ್ಲಿ ಹಾಕಿರ್ತೀವಿ. ಎಷ್ಟೊಂದು ಸರಿ ಆ ಥರ ಬಿದ್ದಿದ್ದಾಳೆ. ಅವಳು ಹಂಗೆ ಬಿದ್ದಾಗ ಅಲ್ಲೇ ಹಂಗೆ ಕೂತಿರ್ತಾಳೆ ಅದ್ರ ಮೇಲೇ, ಮತ್ತೆ ಎತ್ಬಿಟ್ಟು ಅವರಪ್ಪ ಮೇಲೆ ಮಲಗಿಸ್ತಾರೆ ಆ ಥರ. ಹಾಗಾಗಿ ಅದೊಂದು ಬೆಡ್ ಹಾಕಿರ್ತೀವಿ. ಆಮೇಲೆ ಸೋಮುಗೇನಾದರೂ ಕೆಲಸ ಜಾಸ್ತಿ ಇದ್ದಾಗಲೂ ಕೂಡ ಆ ಬೆಡ್ನ ಯೂಸ್ ಮಾಡ್ಕೊತಾರೆ. ಆ ರೀತಿ ಮ್ಯಾಕ್ಸಿಮಮ್ ಪಾಪು ಕೆಳಗೆ ಅಮ್ಮನ ಜೊತೆನೇ ಮಲಗೋದು, ಬಟ್ ಒಂದೊಂದು ಸರಿ ಮಾತ್ರ ಇಲ್ಲಿಗೆ ಬರ್ತಾಳೆ. ಆ ಟೈಮಲ್ಲೂ ಬೇಕಾಗತ್ತೆ ಅಂದ್ಬಿಟ್ಟು ಇವಾಗ ನಾನು ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇತ್ತೀಚೆಗೆ ಓಕೆ, ನಿದ್ದೆ ನೈಟ್ ಆರಾಮಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಬೇಬಿ ಮೂಮೆಂಟ್ ಇರುತ್ತೆ, ಬಟ್ ದಟ್ಸ್ ಟೋಟಲಿ ಫೈನ್ ಅಂತ ಅನಿಸುತ್ತೆ. ಇನ್ನೊಂದು 9 ಮಂತ್ಸಿಗೆಲ್ಲ ಬಿದ್ಮೇಲೆ ಮೂಮೆಂಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ಆಟ ಆಡೋಕ್ಕೆ ಜಾಗ ಇರಲ್ಲ ಪಾಪುಗೆ, ಚೂರು ಕಮ್ಮಿ ಆಗುತ್ತೆ. ಬಟ್ 8 ಮಂತ್ಸಲ್ಲಿ ಇಟ್ ಈಸ್ ಎಕ್ಸ್ಟ್ರೀಮ್, ಯಾವಾಗಲೂ ಅಷ್ಟೇ, ಅದು ಹಾಗೆ ಇರುತ್ತೆ. 7-8 ಮಂತ್ಸಲ್ಲಿ ಎಕ್ಸ್ಟ್ರೀಮ್ ಇರುತ್ತೆ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಬೇಬಿ ಮೂಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗೋದು ಆ್ಯಕ್ಚುಲಾಗಿ ಅಂತ. ಅದು ಡಿಪೆಂಡ್ಸ್ ಆಗುತ್ತೆ, ಒಂದೊಂದು ಮಗು ಒಂದೊಂದು ಥರ ಇರುತ್ತೆ ಆಯಿತಾ. ಇವಾಗ ಬಾಯ್ ಬೇಬಿ ಹೀಗೆ ಇರುತ್ತೆ, ಗರ್ಲ್ ಬೇಬಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ.
ಒಂದೊಂದು ಪಾಪಗೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಒಂದೊಂದು ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಅದು ಫಸ್ಟ್ 20 ವೀಕಿಂದನೇ ಶುರು ಆಗಿಬಿಡ್ಬೋದು. ಒಂಥರ ನಿಮಗೆ ಹೊಟ್ಟೆ ಒಳಗೆ ನಿಮಗೆ ಆ ಬಟರ್ಫ್ಲೈ ಥರ ಸ್ಟಾರ್ಟ್ ಆದರೆ 24th ವೀಕ್ ಮೇಲೆ ಇನ್ನು ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ 30 ವೀಕೆಲ್ಲ ಬಂದಾಗ ತುಂಬ ಸ್ಟ್ರಾಂಗ್ ಕಿಕ್ ಇರುತ್ತೆ. ಆ ರೀತಿ ಒಂದೊಂದು ಮಗುದು ಒಂದೊಂದು ಥರ ಇರುತ್ತೆ, ಅದು ಹೇಳೋದಕ್ಕಾಗಲ್ಲ. ಅಷ್ಟೇ ಗಾಯ್ಸ್, ಐ ಹೋಪ್ ಇವತ್ತಿನ ನನ್ನ ಬೆಳಗ್ಗೆ ಮತ್ತು ರಾತ್ರಿಯ ರೂಟೀನ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೆ ಸಿಗೋಣ, ಬಾಯ್.